ಪಾಟೀಲ್ ಯತ್ನಾಳ್ ಲಾ ಮಿನಿಸ್ಟರ್. 73ನೇ ಅಡಿಯಲ್ಲಿ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಪ್ರವಾಸೋದ್ಯಮ ಸಚಿವರಲ್ಲಿ ಗಮನವನ್ನು ಸೆಳೀತಾ ಇದ್ದೇನೆ. ಎಪ್ಪತ್ಮೂರನೇ ನಿಯಮದ ಪ್ರಕಾರ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಉತ್ತರವನ್ನು ಕಳಿಸಿದ್ದೇನೆ. ಮತ್ತೇನಾದರೂ ವಿಶೇಷ ಹೇಳೋದಿದ್ರೆ ಅವರು ಪ್ರಸ್ತಾಪ ಮಾಡಬಹುದು. ಮತ್ತೆ ನಂತರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ನಮ್ಮ ಹಿರಿಯರಾದಂಥ ಮತ್ತು ಸದನದಲ್ಲಿ ಅತ್ಯಂತ ಅನುಭವಿಗಳಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಕೊಡ್ತಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು. ಅವ ಯಾವ್ಯಾವ ಪ್ರಕರಣದಾಗ ಏನೇನು ಅವನ ಮೇಲೆ ಆರೋಪಗಳಿದಾವನಂಥದ್ದು, ಎಷ್ಟು ಪ್ರಕರಣಗಳ ದಾಖಲೆ ಇದಾವನಂಥದನ್ನು ತನಿಖೆ ಮಾಡಿದೆ. ಒಬ್ಬ ಗಡಿಪಾರ ಆದಂಥ ವ್ಯಕ್ತಿ, ಒಬ್ಬ ನೋಡಿ ಅಧ್ಯಕ್ಷರ, ಅವನ ಫೋಟೋ ಪಿಸ್ತೂಲ್ ಹಿಡ್ಕೊಂಡು ಫೋಟೋ ತಗೊಂಡು 3-4 ಕೊಲೆ ಮಾಡಿದಂಥ ವ್ಯಕ್ತಿಯನ್ನ ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ. ಇದನ್ನು ಎಲ್ಲಾನು ನಾನು ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಮಾನ್ಯ ಈಗಾಗಲೇ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ 2024 ಫೆಬ್ರವರಿಯಲ್ಲಿ 20ನೇ ತಾರೀಕಿನಂದು ಗೃಹ ಮಂತ್ರಿಗಳೇ ಒಪ್ತಾರೆ, ಈತ ಗಡಿಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ, ಮತೀಯ ಗಲಭೆ, SC ST ಹಾಗೂ ಇತರೆ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ಇವರು ವಿಚಾರಣಾ ಹಂತದಲ್ಲಿದೆ, ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನ ಸರ್ಕಾರ 2 ಸಲ, ಒಮ್ಮೆ ಅನ್ಸ್ಟಾರ್ ಕ್ವಶನ್ದಲ್ಲಿ ಕೇಳಿದ್ದೇನೆ, ಒಮ್ಮೆ 0 ಅವರ್ನಲ್ಲಿ ಕೇಳಿದ್ದೇನೆ. ಮುಂದೆ ಅಧ್ಯಕ್ಷರೇ, ಈ ವ್ಯಕ್ತಿ ಏನು ನಾನು ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ 24 ಅವಾಗಲೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದು ಎಲ್ಲ ಪ್ರಕರಣ ಆದ್ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ. ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದ್ರಿಯ ಅವಧಿ 20/9/2025 ಮುಕ್ತಾಯವಾಗುತ್ತಿದ್ದು, ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ. ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತೀವಿ. ಆದರೆ ಈ ವ್ಯಕ್ತಿನ, ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್, ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಅದಾನೆ. ಒಂದು SC ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿ ಅದಾನೆ. ರಾಜಾರೋಷವಾಗಿ ನಾಡ ಪಿಸ್ತೂಲ್ ಹೊಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ. ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥ MB ಪಾಟೀಲ್ರು, ಬಿಜಾಪುರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಾಯಿಗೆ ಬಂದಂಗೆ ಅವನ್ನೆಲ್ಲ ಇದು ತಂದಿದ್ದೇನೆ. ಅವು ಏನೇನು ಪೆನ್ ಡ್ರೈವ್ ಇದೆ, ಅವನು ಯಾವ ರೀತಿ ಅವನ ಭಾಷೆ ಇದೆ, ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂತಹ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆನ್ ಡ್ರೈವ್ ಇದೆ. ಆದ್ರೆ ದುರ್ದೈವ ಏನಂದ್ರೆ ಎಚ್.ಕೆ. ಪಾಟೀಲ್ ಅಂತ ಸಾಹೇಬರು ತಕ್ಷಣ ಅವನ ಆ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು. ಆದರೆ ಅವನು ಇನ್ನೂ 29 ತನ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಸ್ಮೆಂಟ್ ಅಂತ ಏನು ಕರಿತೀವಲ್ಲ, ಎಷ್ಟರೇ ಅಪೀಸ್ಮೆಂಟ್ ಮಾಡೋದು. ಒಬ್ಬ ಗುಂಡ, ಒಬ್ಬ ಕ್ರಿಮಿನಲ್, ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ, ಒಬ್ಬ ಕೊಲೆಗಾರಕ ಅಂತ ಹೇಳಿ ಇವತ್ತು
ಕೋರ್ಟಿನಲ್ಲಿ ನಡೆದಂತ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರಂದ್ರೆ ಇದು ಎಂಥ ದುರಂತ. ಇದ್ರ ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು, ಇವತ್ತೇ ಅವರನ್ನ ಆ ಒಂದು ಹುದ್ದೆಯಿಂದ ನಾವು ವಜಾಗೊಳಿಸ್ತೀವಿ ಅಂತ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ. ಆ ದುರ್ದೈವ ಬಂದಿಲ್ಲ. ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು. ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ, ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ. ಈ ವಕೀಲರನ್ನು ನೇಮಣಿಕೆ ಮಾಡುವಾಗ, ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಣಿಕೆಗಳನ್ನು ಮಾಡ್ತೀವಿ. ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸಿಕೊಳ್ಳೋದಿಲ್ಲ, ಅದು ನಿಜ. ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿ ಆಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಣಿಕೆ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ, ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು. ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇನಿರ್ತಾರೆ ಅವರಿಂದ ಪಟ್ಟಿ ತರಿಸ್ಕೋಬೇಕು ಅನ್ನುವಂಥ ನಿಯಮಗಳಿವೆ. ಆ ನಿಯಮಾನುಸಾರ ನಾವು ಮಾಡ್ತಿರ್ತೀವಿ. ಈಗ ಇವ್ರನ್ನ ಮಾಡಿದ್ದು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು, ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ. ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ ಪ್ರಕಾರ, ಯಾಕಂದ್ರೆ ಗಡಿಪಾರಾದ ವಕೀಲರು ಬಂದು ವಕಾಲತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟಿಂದ ಸ್ಟೇ ತಗೊಂಡ್ ಬಂದ್ರೆ ಮಾಡ್ತಾರೆ ಅವರು. ಒಂದ್ ಸೆಕೆಂಡ್ ಇಲ್ಲ, ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ. ನೋಡ್ರಿ, ಅವನ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ 143, 147, 448, 427, 323, 324, 354, 355, 307, 392, 363, 504, 149 IPC, 3 subsection 1 SC/ST Pay Amendment Act 2015 FY ಅದನ್ನಾಗಿದೆ. ಅದ್ರ ಜೊತೆಗೆ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ ನಿಶಾತ್ ಹೈದರಾಲಿ ನದಾಫ್, ಪತಿ ಹೈದರಾಲಿ ನದಾಫ್ನ ಕೊಲೆಗದ ಪ್ರಕರಣ ಜಲನಗರ ಠಾಣೆಯಲ್ಲಿ 30 ಕೇಸ್ ನಂಬರ್ 2023, ಕ್ರೈಮ್ ನಂಬರ್ 143, 147, 147, 148, 120B, 341, 114, 302, 149 IPC, 25 ಸಬ್ಸೆಕ್ಷನ್ 1. ಬಸನಗೌಡ್ರೆ, ಕ್ರಿಮಿನಲ್ ಎಲ್ಲ ಪ್ರಕರಣ ಮಾಹಿತಿ ಕೊಟ್ಟಿದ್ದೀರಿ. ಮಂತ್ರಿಗಳ ಉತ್ತರ ಇಂತ ಒಬ್ಬ ಸರ್ಕಾರಿ ವಕೀಲನಿಂದ ನ್ಯಾಯ ಹೆಂಗ್ ಸಿಗ್ತದೆ? ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ, ಅದೇ ಹೇಳ್ತಾ ಇದ್ದೀನಿ. ಮಂತ್ರಿಗಳ ಉತ್ತರ ಹಿಂದೂ ಸತ್ಯ ಗಮನ ಸೆಳೆಯೋ ಸೂಚನೆ ಅವ್ರು ತಗೊಂಬಂದಾರ, 0 ಅವರ್ದಾಗ ಮಾತಾಡ್ಯಾರ. ಅದಕ್ಕೆ ಇಮಿಡಿಯೇಟ್ಲಿ ಮಿನಿಸ್ಟರ್ ಆಕ್ಷನ್ ತಗೊಳ್ಳಿ ಅಂತ. ಏನು ಒಂದ್ಸತಿ ಲಕ್ಷ ಇಲ್ದಂಗ ಆಗಿರ್ತಾವ. ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡ್ಯಾರಂದ್ರೆ ಅವ್ರಿಗೆಲ್ಲ ಗೊತ್ತಿದ್ದು ಮಾಡಿರ್ತಾರಂತೆ ನಾವೇನ್ ಹೇಳಿರೋದಿಲ್ಲ. ಈಗ ಅವ್ರ ಗಮನಕ್ಕೆ ತಗೊಂಬಂದಾರ, ಅವ್ರ ಹಿಂದೂ ತಗೊಂಬಂದಾರ, ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತಗೊಂಡ ಅನೌನ್ಸ್ ಮಾಡ್ಬಿಟ್ರೆ ಆಯ್ತು ಮಂತ್ರಿಗಳು. ಎಚ್ ಕೆ ಪಾಟೀಲ್ ಅಂತವರು ಸ್ವಲ್ಪ ಗಮನಿಸಬೇಕು. ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ? ಬಹಳ ದರ್ದಿದೆಯಾ ಅಲ್ಲಿ? ಅಷ್ಟೇ ಅಲ್ಲ ಅಧ್ಯಕ್ಷ, ಅವನ ಬಹುಶಃ ಇಷ್ಟೆಲ್ಲ ಕೇಸಲ್ಲಿದ್ದವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ಏನಾದ್ರು ಸರ್ಕಾರಿ ಅಭಿಯೋಜಕರು ಇಲಾಖೆ ಗಮನಿಸಿದ್ಯಾ ಅಂತ ಏನೋ ನೀವು ಸಂದೇಶ ಕೊಡ್ಬೇಕು. ಏನಿದು ಈ ರೀತಿಯವ್ರನ್ನೆಲ್ಲ ಸರ್ಕಾರಿ ನೇಮಕ ತಾತ್ಪೂರ್ತಿಕವಾಗಿರ್ಲಿ ಪರ್ಮನೆಂಟ್ ಆಗಿರ್ಲಿ ಆಯ್ಕೆ ಮಾಡೋ ಕ್ರಮ ಹೇಗೆ ಸರ್? ಅವ್ರು ಮಾತಾಡ್ಲಿ, ಮಿನಿಸ್ಟರ್ ರಿಪ್ಲೈ ಮಾಡ್ತಾ ಇದ್ದಾರೆ. ಮಾನ್ಯ ಅರಗ್ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು,
ಸಾಕಷ್ಟು ಅನುಭವ ಹೊಂದಿದವರು ನೀವು. ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ. ಆಮೇಲೆ ಈ ವಿವರ ಅವ್ರು ಏನು ಹೇಳ್ತಾರೆ ಅವು ಯಾವುವು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಈಗ ಅವರು ಆ ವಿಚಾರವನ್ನು ತಂದಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗೂ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ. ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮಣಿಕೆ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ. ಆಮೇಲೆ ಅವ್ರು ಏನು ಹೇಳಿದರು ಗಡಿಪಾರ ಆಗಿರ್ಬೋದು, ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವರೇ. ನಾನು ಸರ್ ನೀವು ವಿವೇಚನೆ ಯೂಸ್ ಮಾಡಿ ಬೇರೆ ಇದು ವಿವೇಚನೆ ಸರ್ಕಾರ ಒಂದ್ ನಿಮಿಷ ಸರ್. ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಬ್ಬನ ಮೇಲೆ ಇದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನ್ ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ. ನಾನು ಇವತ್ತು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕೊಟ್ಟಿದ್ದೀನಿ, ನಿಮಗೂ ಕೊಡ್ತೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿ ನಿನ್ನೆ ಕೃಷ್ಣ ಬೈರೇಗೌಡರಿಗೆ ತೋರಿಸಿದೆ. ನನ್ನ ಕಾನ್ಸ್ಟಿಟ್ಯೂನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿಯಾಗಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ. 18 ಕೇಸ್ ಇದೆ, 2 ಸರಿ ಜೈಲಿಗೆ ಹೋಗಿ ಬಂದಿದ್ದಾನೆ, ಕೇಸ್ ನಡೀತಾ ಇದೆ. ಇದು ಯಾವ ತರದ್ದು ಇದು? ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗಾರೆ ಇದಕ್ಕಿಂತ ಮರ್ಯಾದಸ್ಥರು ಸಿಗೋದೇ ಇಲ್ವಾ ನಿಮ್ಗೆ ಅಧಿಕಾರಿಗಳಿಗೆ? ಸರ್ ಇದು ಹೆಂಗಾಗುತ್ತೆ ಸರ್? ಒಂದು FIR ಆದ್ರೆ ಏನಾಗುತ್ತೆ? ಸರ್ಕಾರಿ ಅಭಿಯೋಜಕರು ಬರೇ ಒಂದು FIR ಆದ್ರೆ ರಾಜೀನಾಮೆ ಚಾಲು ಮಾಡ್ತಾರೆ. ಇಂಥ ಒಬ್ಬ ಗುಂಡ, ಇಂಥ ಒಬ್ಬ ಗಡಿಪಾರು ಮಾಡೋದಂತ ಅವನ ಭಾಷೆ, ಅವನ ಪ್ರೆಸ್ ಮೀಟ್ ನೀವು ನೋಡ್ಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ, ಒಬ್ಬ IPS ಆಫೀಸರ್ಗೆ IAS ಆಫೀಸರ್ಗೆ MB ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ. ಅಂಥವನು ಇವರು ನೇಮಕಾತಿ ಮಾಡ್ತಾರೆ. ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ, ನೀವು ನಾನು ತೆಗೀತಾರೆ ಹೆಂಗೆ ನೋಡಿರ್ತಾನೆ. ಇಂಥ ವ್ಯಕ್ತಿನ ನಾ ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳ್ಬೇಕು. ಇಲ್ಕಂದ್ರೆ ನಾ ಇಲ್ಲೇ ಧರಣಿ ಕೊಂಡಿರ್ತೇನೆ. ಅವ್ರು ವಜಾ ಆಗುತ್ತಾನ ನಾ ಇಲ್ಲೇ ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ. ನಾನು ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ. ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದ್ರು, ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ ತಗೊಂಡು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೇನೆ. ಆಯ್ತು. ನೆಕ್ಸ್ಟ್ ಅರ್ಗದ ಜ್ಞಾನೇಂದ್ರ ಎಲ್ಲ ಅವ್ರು ಹೇಳಿದ್ದಾರೆ. ಏನು ಕ್ರಮ ತಗೋತಾರ ಅನ್ನುವಂಥದ್ದು ಹೇಳ್ಬೇಕು. ಇದು ಇಷ್ಟಾದ್ಮ್ಯಾಗನು 29ಕ್ಕೆ ಅವನ ಅವಧಿ ಮುಗಿತಂದ್ರೆ ಸರ್ಕಾರ ಇಂಥವ್ನು ಮುಂದುವರ್ಸೋದಂದ್ರೆ ಅವನಿಗೆ ಒಂದ್ ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ. ನಾವು ಅದನ್ನ ಲಾ ಏನು ಅವರ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ ಅದು ವಜಾ ಮಾಡ್ತಾರೋ ಅಥವಾ ಇಲ್ಲೋ ಟೈಮ್ ಫ್ರೇಮ್ ಕೊಟ್ಟು ನೋಡ್ತೇವೆ, ಸೋಮವಾರ ನೋಡ್ತೇವೆ. ಕೂತ್ಕೊಂಡ್ರಿಪ್ಪ ನೀವು ಮಾರ್ಗ ಸರ್. ಹಿಂದೆ ಎಲ್ಲ ತುಂಬಾ ಅಧಿವೇಶನದಲ್ಲಿ ಈ ರೀತಿಯ ಘಟನೆಗಳಾದಾಗ ತಕ್ಷಣಕ್ಕೆ ಅದಕ್ಕೆ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಸರ್. ಈಗ ಈ ರೀತಿಯ ಉನ್ನತ ಹುದ್ದೆಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸಮಾಜಕ್ಕೂ ಕಂಟಕ ಸರ್. ಅವರು ಜಿಲ್ಲಾ ಮಂತ್ರಿ ಹೆಸರು ತಗೊಂಡಿದ್ದೀರಿ, ಜಿಲ್ಲಾ ಮಂತ್ರಿ ಅವರನ್ನು ಕರೆಸ್ತಾರೆ, ಅವ್ರ ಇಲಾಖೆಯವರನ್ನು ಕರೆಸ್ತಾರೆ. ನನಗೆ ಕ್ರಮ ಕೈಗೊಳ್ತೀನಿ ಉತ್ತರ ಯಾವಾಗ ಹೇಳ್ತೀರಿ ಹೇಳ್ರಿ? ಸೋಮವಾರ ಹೇಳ್ತಿರೋ ಮಂಗಳವಾರ ಹೇಳ್ತಿರೋ ಹೇಳ್ಬೇಕಲ್ರಿ? ಇಂಥ ಒಬ್ಬ ಗುಂಡಾನ ನಾವು ಮುಂದುವರಿಸ್ತೀವಿ ಅಂದ್ರೆ ಏನ್ ಅರ್ಥ ಏನು? ಈಗ ನೀವು ಗಮನ ಸೆಳೆದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಅದನ್ನ ತೃಪ್ತಿ ಆಗ್ಬೇಕಲ್ರಿ? ಅವ್ರ ಸಮಾಧಾನದ ಪರಿಹಾರ ಸಿಗ್ಬೇಕಲ್ಲ. ಉತ್ತರ ಕೊಟ್ಟರೆ ಹೆಂಗ್ರಿ ಅಧ್ಯಕ್ಷರೇ? ಅಲ್ಲ, ಸಮಾಲೋಚನೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ತೋರ್ತದೆ ಅಂತ ಗೊತ್ತಾಗಲ್ಲ. ಈ ರೀತಿಯ ಕ್ರಿಮಿನಲ್ ಕೇಸ್ಗಳು ಇದ್ದುಕೊಂಡು ಇಂತಂದ ಎತ್ತುಗಳು ಅವರೇ ಇನ್ನೊಂದು ಕ್ರಿಮಿನಲ್, ಅವರೇ ಒಂದು ಕ್ರಿಮಿನಲ್, ಅವರು ಇನ್ನೊಂದು ಕ್ರಿಮಿನಲ್ ಬಗ್ಗೆ ವಾದ ಈ ಉತ್ತರ ಅವರಂತ ದೊಡ್ಡ ರೆಸ್ಪೆಕ್ಟೇಷನ್ ಮಾಡುತ್ತಿಲ್ಲ. ಅವರೇ ಕ್ರಿಮಿನಲ್ 8 ಕೇಸಲ್ಲಿ, ಅವರು ಇನ್ನು 8 ಜನ ಬೇರೆ ಕ್ರಿಮಿನಲ್ ವಾದ ಮಾಡೋದು ಏನ್ ಕತೆ ಇದು? ನಾನು ಧರಣಿ ಮಾಡ್ತೇನೆ. ಅಲ್ಲ ಸದಸ್ಯರು ಅವರೇ ಕ್ರಿಮಿನಲ್, ಅವರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು? ಯಾವ ಅಧಿಕಾರ ಸಿಗೋದು ಅವರಿಗೆ? ಇಲ್ಲ ಅಲ್ಲ
IPC ಹೋಗಿಬಿಟ್ಟದೀಗ, BNS ಬಂದತೆ. ಅಲ್ಲ ನಿಮ್ಮ ಇದರ ಅಲ್ಲ ಸೆಕ್ಷನ್ ಉಳಿದಿಲ್ಲ ಅಂತ ಹೇಳಿದೆ. ಅಲ್ಲ HK ಪಾಟೀಲ್ ಸರ್ ದಯವಿಟ್ಟು ಹೇಳ್ಬಿಟ್ಟು ಒಂದ್ 4 ದಿನದಾಗ ವಿಚಾರ ಮಾಡಿ ಸೆಕ್ಷನ್ ಉಳಿದಿಲ್ಲ. ಅಲ್ಲ HK ಪಾಟೀಲ್ ಸಾಹೇಬ್ರ ಕಡೆಯಿಂದ ಹೇಳಿದ್ದಾರೆ. ದಯವಿಟ್ಟು ನಾವು ಈ ಉತ್ತರ ಅಪೇಕ್ಷೆ ಮಾಡಿಲ್ಲ ಸರ್. ನೀವು ಕೊಡೋ ಇವತ್ತು ಉತ್ತರ ನಿಜವಾಗ್ಲೂ ಪಾಪ. ನಾಳೆ ಎಂತವರನ್ನ ಮಾಡಬಹುದು, ಎಂತವರನ್ನ ಮಾಡಬಹುದು. ಶಿವಲಿಂಗೇಗೌಡರು ಹೋಗ್ಬೇಕು ಅರ್ಜೆಂಟಾಗಿ. ಅರ್ಗದ ಜ್ಞಾನೇಂದ್ರ ಅಲ್ಲ ಸರ್ ಅದಕ್ಕೆ ಬಂದ ಏನ್ ಇವತ್ತಿನ ದಿನ ಅಂತ HK ಪಾಟೀಲ್ ಸಾಹೇಬ್ರು ದಯವಿಟ್ಟು ಇದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಕ್ರಿಮಿನಲ್ಸ್ ಗಳನ್ನ ಹಾಕೊಳ್ತೀರಿ ಅಂತ ಹೇಳ್ತೀರಾ ಸರ್? ಇಲ್ಲ ಕೇಳ್ರಿ. ಅಲ್ಲ ನಾ ಹೇಳ್ದೆ, ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದ್ರೊಳಗೆ ಬಂದಿರಬೇಕು, ಇದೆ ಸ್ಟೇ ಬಂದಿರಬೇಕು, ಮತ್ತೊಂದು ಬಂದಿರಬೇಕು, ಏನಾದರೂ ಇರಬೇಕು. ಇಲ್ಲ ಅಂದ್ರೆ ಒಂದ್ ಕೇಳ್ರಿ ಗೌಡ್ರೆ, ಅಲ್ಲ FIR ಆಗಿರ್ಬೋದು. ಹಾಗಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು FIR ಮಾಡಿರ್ಬೇಕಂದ್ಲೇನಾ? ದಯವಿಟ್ಟು ಅಂತ ನೀವು ರಕ್ಷಣೆ ಕೊಡ್ತೀರಾ? ದಲಿತ ಸಮಾಜಕ್ಕೆ ಅನ್ಯಾಯ ಮಾಡಿದವರು ಅಲ್ಲ ಟೈಮ್ ಈ ರೀತಿಯ ಕ್ರಿಮಿನಲ್ಗಳನ್ನು ನೀವು ಸದನದಲ್ಲಿ ಓನ್ ಮಾಡಿಕೊಂಡಾಗ ಆ ಎಲ್ಲಾ ವಿವರಗಳನ್ನ ತರಿಸ್ಬೇಕು. ಈಗ ಅಲ್ಲ ಹಿಂದೂ ಅದನ್ನೇ ಅವ್ರು ರಿಪ್ಲೈ ಕೊಡ್ಲಿ. ನೀವು ಕೂತ್ಕೊಳ್ಳಿ ಮಂಜುನಾ ಬೇದ್ವಾಸ್. ಭಾಷೆ ನೋಡ್ರಿ, SP ಗೆ ಹೆಂಗ್ ಮಾತಾಡ್ತಾನೆ, DC ಗೆ ಹೆಂಗ್ ಮಾತಾಡ್ತಾನೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೆಂಗ್ ಮಾತಾಡ್ತಾನೆ, ಕೋರ್ಟ್ನಾಗ ಅವನು ಗುಂಡಾಗಿರಿ ಓಪನ್ ಕಟ್ಟಿ ಪುಸ್ತಕ ತಗೊಂಡು ಕೋರ್ಟ್ನಾಗ ಅವನನ್ನ HK ಪಾಟೀಲ್ ಸಾಹೇಬ್ರು ಇವತ್ತು ಆಯ್ತು. ಸಮರ್ಥನೆ ಮಾಡ್ಕೋತಾರಂದ್ರೆ ಅಲ್ಲ ಆಯ್ತು. ಅಲ್ಲಲ್ಲಿ ಈಗ ನೀವು ನಿಮ್ಮ ಸೀಟಿಗೆ ಹೋಗಿ. ಇಲ್ಲ ಅವ್ರು ಹೇಳ್ರಿ, ಅಲ್ಲಿ ಹೇಳ್ತಾರೆ. ಈಗ ಅವ್ರು ಹೇಳ್ರಿ ನೋಡಿ ಅದು ಸರಿಯಲ್ಲ ನೋಡಿ. ಆಯ್ತು ಅಧ್ಯಕ್ಷರೇ ನಿಲ್ಲಿ. ಅಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ, HK ಪಾಟೀಲ್ ಅಂತ ಹಿರಿಯರಿದ್ದಾರೆ. ಗೊತ್ತಾಯ್ತು. ಈ ರೀತಿಯ ಸಮಾಜ ದ್ರೋಹಿಗಳನ್ನು ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ನಿಲ್ಲಿಸುವಂತದ್ದು ಅದು ಸರಿಯಾ ತಪ್ಪಂತ ಅವರ ಆತ್ಮಸಾಕ್ಷಿಯಾಗಿ ಹೇಳಲಿ. ಅವರು FIR ಆದವರಿಗೆ ಆಯ್ತು ನಿಲ್ಲಿ. ಈಗ ನೀವು ಅಲ್ಲಿಗೆ ಹೋಗಿ ಸರ್. ಅವರು ನನಗ ಭರವಸೆ ಕೊಡ್ರಿ. ನೋಡಿ ಅವನ ವಜಾ ಮಾಡಿ ಈಗ ಅದನ್ನ ಈಗ ಕೇಳುವ ನೀವು ಕೂತ್ಕೊಳ್ಳಿ ಅಲ್ಲಿ ನಿಮ್ಮ ಸೀಟಿಗೆ. ಗೌಡ್ರ ವಜಾ ಮಾಡೋದು ಬೇಡ, ಅವ್ರು ಸೋಮವಾರ ವಿಚಾರಕ್ಕೆ ಉತ್ತರ ಕೊಡಿ. ಅವ್ರಿಗೆ ಅದೇ ಹೇಳಕತ್ತೀನಿ. ನೀವೇ ಹೇಳ್ತೀರಿ. ಆಯ್ತು ನೀವು ಸೀಟಿಗೆ ಹೋಗಿ. ಈಗ ಅವ್ರು ಮತ್ತೆ ಉತ್ತರ ಕೊಡ್ತಾರೆ. ಸರ್, ನಾನು ಆಶಾ ಕಾರ್ಯಕರ್ತೆಯರು ರಾಜ್ಯದಾದ್ಯಂತ ಧರಣಾ ಸತ್ಯಾಗ್ರಹವನ್ನ ಬಂದು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಅವರ ಸ್ಯಾಲರಿ ಮತ್ತು ಇಂಥ ಬೇಡಿಕೆಗಳು ನಾನು ಹೋಗಿ ಕೂತ್ಕೊಳ್ಳಿ ಕೇಳಿದ್ದೇನೆ. ಯಾಕಂದ್ರೆ ಅಧ್ಯಕ್ಷರು ಅವ್ರಿಗೆ ಅಧ್ಯಕ್ಷರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನೀವು ಹೋಗಿ ಕೂಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅವರ ಮಾತಿಗೆ ಗೌರವ ವಿಶೇಷವಾಗಿ ಇರಲೇಬೇಕು. ಆದಷ್ಟು ಬೇಗ ನಾನು ವರದಿ ತೆಗೆಸಿಕೊಳ್ಳೋದಕ್ಕೆ ನಮ್ಮ ಲಾ ಸೆಕ್ರೆಟರಿ ಅವ್ರಿಗೆ ಹೇಳ್ತೀನಿ. ಆ ವಿವರ ನೋಡಿ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತೀನಿ.